ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನಗೊಬ್ಬರು ಕಮೆಂಟ್ ಮುಖಾಂತರ ಕೇಳಿದರು, ನಮ್ಮ ಥ್ರೆಡ್ ಪೈಪಿಂಗ್ನ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಡಿ, ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಂತ. ಈಗ ನಾವು ನೋಡ್ತಿದ್ದೀರಲ್ಲ ಬ್ಲೌಸಲ್ಲಿ ನಾನು ಥ್ರೆಡ್ ಪೈಪಿಂಗ್ನ ಎಷ್ಟು ಸಣ್ಣದಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ. ಬ್ಯಾಕ್ ಸೈಡ್ ನಮಗೆ ಈ ರೀತಿ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಬೋಟಿಕಲ್ಲಿ ನೀವೇನಾದರೂ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಅಂದು ಸೇಮ್ ಇದೇ ಮೆಥಡಲ್ಲೇ ನಿಮಗೆ ಸ್ಟಿಚ್ ಮಾಡಿರ್ತಾರೆ. ಸೊ ನಾನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಈ ಮೆಥಡಲ್ಲಿ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು ಅಂತ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಹಾಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಆಗ್ತಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ನಮಗೆ ಈ ರೀತಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಕೆಲವರಿಗೆ ತುಂಬ ಡೌಟ್ಸ್ ಇದೆ, ಅಂದರೆ ಥ್ರೆಡ್ ಪೈಪಿಂಗ್ನ ನಾವು ನಾರ್ಮಲ್ ಫೋಟಲ್ಲೇ ಸ್ಟಿಚ್ ಮಾಡ್ಕೋಬೋದಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಫೋಟನ್ನ ಸೆಟ್ ಮಾಡ್ಕೋಬೋದು ಅಂತ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋ ಮಿಷಿನ್ ಬಂದು ಜಾಕ್ F5 ಮಿಷಿನು. ನಾನು ಅದರಲ್ಲಿ 3-in-1 ಫೋಟ್ ಅನ್ನೋದು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಂದ್ರೆ ನಾವು ಕಂಪಲ್ಸರಿ ರೀತಿ ಕ್ರಾಸ್ ಪೀಸಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಸ್ಟ್ರೈಟ್ ಪೀಸಸಲ್ಲಿ ನಿಮಗೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರೋದಿಲ್ಲ. ನಾನಿಲ್ಲಿ ಗೋಲ್ಡ್ ಜರಿ ಕ್ಲಾತ್ ಅನ್ನೋದು ತೊಗೊಂಡು ಈ ರೀತಿ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೊತಾ ಇದ್ದೀನಿ. 3/4 ಇಂಚು ನೀವು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ವಿಡ್ತ್ ಅನ್ನೋದು, ಲೆಂತ್ ಅನ್ನೋದು ನಿಮಗೆ ನೆಕ್ಕು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದ್ರ ಮೇಲೆ ಒಂದು ಇಂಟು ಶೇಪಲ್ಲಿ ನೀವು ಈ ಕ್ರಾಸ್ ಪೀಸಸ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀವು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಜಾಯಿನ್ ಮಾಡಿಕೊಂಡು ನೋಡಿ, ಎಕ್ಸೆಸ್ ಒಂದು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಎಕ್ಸೆಸ್ ಇರೋವಂಥದ್ದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ಅಲ್ಲಿ ಓಪನ್ ಮಾಡ್ಕೋಬೇಕು. ನೀವೇನು ಜಾಯಿಂಟ್ಸ್ ಇದೆಯಲ್ಲ ಆ ಜಾಯಿಂಟ್ಸ್ ಹತ್ರ ಈ ರೀತಿ ಓಪನ್ ಮಾಡ್ಕೊಂಡು ನೈಲಿಂದ ರಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಅಲ್ಲಿ ದಪ್ಪ ಅನ್ನೋದು ಬರೋದಿಲ್ಲ. ಈವೆನ್ನಾಗಿ ಒಂದೇ ಥರ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ನೀವು ಆ ಕಡೆ ಒಂದು ಪಾರ್ಟು ಮತ್ತು ಈ ಕಡೆ ಒಂದು ಪಾರ್ಟು ಈ ರೀತಿ ಡಿವೈಡ್ ಮಾಡ್ಕೊಳ್ಳೋದ್ರಿಂದ. ಸೇಮ್ ಇದೇ ರೀತಿಯೇ ನಾವು ಲೈನಿಂಗನ್ನು ಕೂಡ ಕಟ್ ಮಾಡ್ಕೋಬೇಕು. ನೋಡಿ, ಲೈನಿಂಗಲ್ಲಿ ಕೂಡ ನಾನು ಇದೇ ರೀತಿಯೇ ಕ್ರಾಸ್ ಪೀಸಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗಲ್ಲಿ ಬಂದು 1/4 ಬಿಡ್ತಿರೋ ಥರ ನೋಡ್ಕೊಳ್ಳಿ ನೀವು. ಈ ಕ್ರಾಸ್ ಪೀಸಸ್ ಬಿಡ್ತಿರೋದು 1/4 ಅಥವಾ 1.5 ಇಂಚ್ ಇದ್ದರೂ ಸಾಕಾಗುತ್ತೆ ನಿಮಗೆ. ಎಷ್ಟು ಬೇಕಾಗುತ್ತೋ ಅಷ್ಟು ಕ್ರಾಸ್ ಪೀಸಸ್ನ ನೀವು ಲೈನಿಂಗಿಂದನೂ ಕೂಡ ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಸೇಮ್ ಈ ಕ್ರಾಸ್ ಪೀಸಸ್ನೂ ಅಷ್ಟೇ. ನೋಡಿ, ಈ ರೀತಿ ಇಂಟು ಶೇಪಲ್ಲಿ ನೀವು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಈ ಮೆಥಡ್ ಪ್ರಕಾರನೇ ನೀವು ಕ್ರಾಸ್ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಜಾಯಿನ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ಕ್ರಾಸ್ ಪೀಸಸ್ ಅನ್ನೋದು ಸ್ಟ್ರೈಟ್ ಲೈನಾಗಿ ಫಾರ್ಮ್ ಆಗುತ್ತೆ. ನೋಡಿ, ಎಲ್ಲ ಕ್ರಾಸ್ ಪೀಸಸ್ನು ನಾನು ಇಂಟು ಮಾರ್ಕಲ್ಲಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಕಲಿಯುವಾಗ ನನಗೆ ಈ ರೀತಿ ಕ್ರಾಸ್ ಪೀಸಸ್ನ ಜಾಯಿನ್ ಮಾಡೋದು ಕೂಡ ಬರ್ತಾ ಇರಲಿಲ್ಲ. ಸೊ ಬಿಗಿನರ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋನ ನಾನು ಸ್ವಲ್ಪ ಸ್ಲೋ ಅಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವೇನು ಜಾಯಿಂಟ್ ಮಾಡಿರ್ತೀವೋ ಅಲ್ಲೆಲ್ಲ ಮಾರ್ಜಿನ್ ಇರುತ್ತಲ್ಲ, ಮಾರ್ಜಿನನ್ನು ಒಂದು 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ಕು ಥ್ರೆಡ್ ಪೈಪಿಂಗ್ ಪಟ್ಟಿಯಲ್ಲಿ ನಾವು ಪಾರ್ಟಿಷನನ್ನು ಓಪನ್ ಮಾಡಿಕೊಂಡು ಆ ಕಡೆ ಒಂದು ಪಾರ್ಟಿಷನ್ ಈ ಕಡೆ ಒಂದು ಪಾರ್ಟಿಷನ್ ಥರ ನಾವು ನೈಲಿಂದ ರಬ್ ಮಾಡ್ಕೊಳ್ತೀವಿ. ಆದರೆ ಲೈನಿಂಗಲ್ಲಿ ಅದರ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈಗ ಥ್ರೆಡ್ ಪೈಪಿಂಗ್ ಅನ್ನೋದು ಮಿಡ್ಲಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ, ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರಬೇಕು. ಆ ರೀತಿ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೋಬೇಕು. ಆದಷ್ಟು ಒಂದು ಹ್ಯಾಂಡಿಂದ ಕ್ಲಾತನ್ನು ಹಿಂದೆಗಡೆ ಈ ರೀತಿ ಫುಲ್ ಮಾಡ್ಕೋಬೇಕು. ಆಗಲೇ ನಿಮಗೆ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರುತ್ತೆ. ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ನೋಡಿ, ಆ ಪಾರ್ಟಿಷನ್ ಹತ್ರ ಬಂದಾಗೂ ಕೂಡ ನಮಗೆ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಗಬೇಕು. ಅಂದರೆ ಆ ಪಾರ್ಟಿಷನನ್ನು ಓಪನ್ ಮಾಡಿಕೊಂಡು ಎರಡೂ ಕಡೆ ಡಿವೈಡ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಅಲ್ಲಿ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿಯಾಗಿ ಬರುತ್ತೆ. ಕಂಪಲ್ಸರಿ ಬ್ಯಾಕ್ ಸೈಡು ನೀವು ಒಂದು ಹ್ಯಾಂಡಿಂದ ಕ್ಲಾತನ್ನು ಫುಲ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ರೀತಿ ಕೊನೆಯವರೆಗೂ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೋಬೇಕು. ಈಗ ಲೈನಿಂಗ್ ಕ್ರಾಸ್ ಪೀಸನ್ನು ತೊಗೊಂಡು ಲೈನಿಂಗ್ ಕ್ರಾಸ್ ಪೀಸಲ್ಲಿ ನೋಡಿ, ಒಂದು ಹೆಡ್ಜಲ್ಲಿ ಒಂದು 1/4 ಇಂಚು ಮಾರ್ಜಿನ್ಗೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು
ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರಬೇಕು. ಹಾಗೆ ಲೈನಿಂಗ್ ಕ್ರಾಸ್ ಪೀಸ್ದು ಏನು ಮಾರ್ಜಿನ್ ಇರುತ್ತೋ ಅದೆಲ್ಲ ನಮಗೆ ಕೆಳಗಡೆ ಇರೋ ಥರ ಇರಬೇಕು. 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಆ ಲೈನಿಂಗ್ ಕ್ರಾಸ್ ಪೀಸ್ಗೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇದು ತುಂಬ ಈಸಿ ಮೆಥಡು. ಕೆಲವರು ಅಂದರೆ ಈಗ ನಾವೇನು ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಫಸ್ಟ್ ನೆಕ್ಗೆ ಸ್ಟಿಚ್ ಮಾಡಿ ಆನಂತರ ಅದ್ರ ಮೇಲೆ ಲೈನಿಂಗನ್ನು ಸ್ಟಿಚ್ ಮಾಡ್ತಾರೆ, ಅಂದರೆ ಲೈನಿಂಗ್ ಕ್ರಾಸ್ ಪೀಸಸ್ನ. ಅದ್ರ ಬದಲಾಗಿ ಮೊದಲೇ ನೀವು ಈ ರೀತಿ ರೆಡಿ ಮಾಡ್ಕೊಂಬಿಟ್ರೆ ಡೈರೆಕ್ಟು ನೀವು ಒಂದೇ ಸಲ ನೆಕ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಬರಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ ನಂತರ 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಮಾರ್ಜಿನ್ ಅನ್ನೋದು ಕಟ್ ಮಾಡ್ಕೊಳ್ಳುವಾಗ ನೀವೇನು ಸ್ಟಾರ್ಟಿಂಗಲ್ಲಿ 1/4 ಇಂಚು ಬಿಟ್ಟಿರ್ತೀರೋ ಎಂಡಿಂಗ್ವರೆಗೂ ಸೇಮ್ ಮಾರ್ಜಿನ್ ಅನ್ನೋದು ನೀವು ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಒಂದು ಹತ್ರ 1/2 ಇಂಚ್ ಮಾರ್ಜಿನ್ ಕೊಡೋದು, ಇನ್ನೊಂದು ಹತ್ರ 5/8 ಮಾರ್ಜಿನ್ ಕೊಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ 1/4 ಇಂಚ್ ಮಾರ್ಜಿನ್ ಅನ್ನೋದೇ ಇರಬೇಕು. ಈ ರೀತಿ ಇದ್ದಾಗ ಮಾತ್ರ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅಂದರೆ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೋಡಿ, ಈ ರೀತಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಳ್ತೀವಿ. ಈಗ ನಾವು ಬ್ಲೌಸ್ ನೆಕ್ಗೆ ಯಾವ ರೀತಿ ಈ ಥ್ರೆಡ್ ಪೈಪಿಂಗ್ನ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನೆಕ್ಗೆ ರೈಟ್ ಸೈಡಿಂದ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ಥ್ರೆಡ್ ಪೈಪಿಂಗ್ ಅನ್ನೋದು ನೋಡಿ ಕೆಳಗಡೆ ಬರಬೇಕು ನಮಗೆ. ಅಂದರೆ ಬ್ಲೌಸ್ ಪೀಸು ಮತ್ತು ನಾವೇನು ರೆಡಿ ಮಾಡ್ಕೊಂಡಿರೋ ಥ್ರೆಡ್ ಪೈಪಿಂಗು ಲೈನಿಂಗ್ ಪೀಸ್ ಅನ್ನೋದು ಸೆಂಟರಲ್ಲಿ ನಮಗೆ ಥ್ರೆಡ್ ಅನ್ನೋದು ಬರೋ ಥರ ನಾವು ಈ ಥ್ರೆಡ್ ಪೈಪಿಂಗ್ ಅನ್ನೋದು ನೆಕ್ ಸುತ್ತೂರ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನಾವೇನು 1/4 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವೋ ಸೇಮ್ 1/4 ಇಂಚ್ ಮಾರ್ಜಿನ್ ಇರೋ ಥರ ನಾವು ಸುತ್ತಲೂ ನೆಕ್ಗೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಬರಬೇಕು. ನಾನು ಆಗಲೇ ಹೇಳಿದ್ನಲ್ವ 1/4 ಇಂಚ್ ಮಾರ್ಜಿನ್ ಅನ್ನೋದು ಕರೆಕ್ಟಾಗಿ ನೀವು ಕಟ್ ಮಾಡ್ಕೋಬೇಕಂತ. ಇದೇ ಕಾರಣಕ್ಕೆ 1/4 ಇಂಚ್ ಮಾರ್ಜಿನ್ಗೆ ನೀವು ನೆಕ್ ಸುತ್ತೂರ ನೀವು ಸ್ಟಿಚ್ ಅನ್ನೋದು ಹಾಕ್ಕೊತಾ ಬರಬೇಕು. ನೋಡಿ, 1/4 ಇಂಚ್ ಮಾರ್ಜಿನ್ನು ಕರೆಕ್ಟಾಗಿ ನಾನು ನೆಕ್ ಸುತ್ತೂರ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಈ ರೌಂಡ್ಸ್ ತಿರುಗೋ ಹತ್ರ ಎಲ್ಲ ನಾನು ಈ ರೀತಿ ನಾಚಸ್ ಅನ್ನೋದು ಹೊಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ನೀವು ಈ ರೀತಿ ನಾಚಸನ್ನು ಹೊಡ್ಕೊಳ್ಲೇಬೇಕು, ಇಲ್ಲಾಂದರೆ ನಿಮಗೆ ಆ ಟರ್ನಿಂಗ್ಸ್ ಹತ್ರ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ವಲ್ಪ ಮೇಲೆಗೆ ಎತ್ಕೊಂಡಂಗೆ ಕಾಣಿಸುತ್ತೆ. ಫ್ರೆಂಡ್ಸ್, ಹಾಗೆ ನೀವು ಈ ನಾಚಸ್ನ ಕಟ್ ಮಾಡ್ಕೊಳ್ಳೋವಾಗ ಯಾವುದೇ ಕಾರಣಕ್ಕೂ ನೀವು ಹಾಕಿರೋಂಥ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ನೋಡಿ, ಸ್ಟಿಚ್ ಅನ್ನೋದು ಕಟ್ ಆಗದೇ ಇರೋ ಥರ ನೀವು ನಾಚಸ್ ಅನ್ನೋದು ರೌಂಡಿಂಗ್ಸ್ ಹತ್ರ ಮಾಡ್ಕೋಬೇಕು. ಈಗ ಲೈನಿಂಗ್ ಕ್ಲಾತನ್ನು ಈ ರೀತಿ ಫೋಲ್ಡು ಮಾಡ್ಕೋಬೇಕು. ನಾವೇನು 1/4 ಇಂಚ್ ಮಾರ್ಜಿನ್ಗೆ ನೆಕ್ ಪೈಪಿಂಗ್ ಸ್ಟಿಚ್ ಮಾಡಿರ್ತೀವೋ ಆ ನೆಕ್ ಪೈಪಿಂಗ್ ಮಾರ್ಜಿನ್ ಕರೆಕ್ಟಾಗಿ ನೀವು ಲೈನಿಂಗ್ ಅನ್ನೋದು ಈ ರೀತಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಫೋಲ್ಡು ಮಾಡ್ಕೊಂಡಿರೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಮಾರ್ಜಿನ್ ಥರ ಇರಬೇಕು. ಫೋಲ್ಡಿಂಗ್ ಅನ್ನೋದು ಸೇಮ್ ಮಾರ್ಜಿನ್ ಇರಬೇಕು. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಥ್ರೆಡ್ ಪೈಪಿಂಗ್ ಅನ್ನೋದು ಚೆನ್ನಾಗಿ ಸ್ಟಿಚ್ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದ್ರ ಮೇಲೆ ಬೇಸ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಾನು ಏನು ಹೇಳ್ತೀನಿ ಅಂದರೆ ಥ್ರೆಡ್ ಪೈಪಿಂಗ್ ಯಾರು ನೀಟಾಗಿ ಮಾಡ್ತಾರೋ ಅವರು ಬ್ಲೌಸ್ ಫಿನಿಶಿಂಗ್ ಕೂಡ ನೀಟಾಗಿ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಥ್ರೆಡ್ ಪೈಪಿಂಗ್ ಅನ್ನೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಉಕ್ಸ್ಪಟ್ಟಿ ಸೈಡು ಒಂದು 1/2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀವು ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೋಬೇಕು. ಈಗ ಲೈನಿಂಗ್ ಸೈಡು ನೋಡಿ, ನಮಗೆ ಲೈನಿಂಗ್ ಅನ್ನೋದು ಎಕ್ಸಸ್ ಇದೆ. ನಾವೇನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ದೀವೋ ಆ ಸ್ಟಿಚ್ ಕರೆಕ್ಟಾಗಿ ನಾವು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳುವಾಗ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಕೆಲವೊಂದು ಸಲ ನಾವು ಬ್ಲೌಸ್ ಪೀಸಲ್ಲಿರೋ ಲೈನಿಂಗ್ ಕೂಡ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವು ಈ ಎಕ್ಸಸ್ ಇರೋಂಥ ಲೈನಿಂಗನ್ನು ಕಟ್ ಮಾಡ್ಕೋಬೇಕು. ನಮಗೇನು ಆ ಸ್ಟಿಚ್ ಕಾಣಿಸ್ತಾ ಇದೆಯೋ ಆ ಸ್ಟಿಚ್ ಕರೆಕ್ಟಾಗಿ ನಾವು ಎಕ್ಸಸ್ ಇರೋಂಥ ಲೈನಿಂಗನ್ನು ಕಟ್ ಮಾಡಿಕೊಂಡೆ. ಈಗ ನಾವು ಉಕ್ಸ್ಪಟ್ಟಿ ಸೈಡ್ ಏನು 1/2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವ ಅದನ್ನು ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊತಾ ಬರ್ತಾಯಿದ್ದೀನಿ. ನೀವು ಬೇಕಾದರೆ ಹಾಗೆ ಸ್ಟಿಚ್ ಅನ್ನೋದು ಆಗದೆ ನೀವು ಡೈರೆಕ್ಟಾಗಿ ಎಮ್ಮಿಂಗ್ ಅನ್ನೋದು ಮಾಡ್ಕೋಬೋದು. ನಿಮ್ಗೆ ಇನ್ನೂ ಫಿನಿಶಿಂಗ್ ನೀಟಾಗಿ ಬೇಕು ಅಂದರೆ
ನೀಟಾಗಿ ನೀವು ಎಮ್ಮಿಂಗ್ ಅನ್ನೋದು ಮಾಡ್ಕೋಬೋದು. ಇಲ್ಲ ನಮಗೆ ಎಮ್ಮಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಬೇಡ ಅಂತ ಅಂದ್ಕೊಂಡ್ರೆ ನೀವು 1/4 ಇಂಚು ಮಾರ್ಜಿನ್ಗೆ ನೀವು ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ಆ ಸ್ಟಿಚ್ಚು ಅಷ್ಟೇ ಒಂದೇ ಮಾರ್ಜಿನಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. 1/4 ಇಂಚು ಮಾರ್ಜಿನ್ ಅಂದರೆ 1/4 ಇಂಚು ಮಾರ್ಜಿನ್ಗೆ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ಟಿಚ್ ಅನ್ನೋದು ಹಾಕ್ಕೊತ ಬರಬೇಕು. ನಿಮ್ಗೇನು ಬ್ಯಾಕ್ ಸೈಡ್ಗೆ 1/4 ಇಂಚು ಮಾರ್ಜಿನ್ಗೆ ಲೈನಿಂಗನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವೋ ಆ ಫೋಲ್ಡಿಂಗ್ ಮೇಲೆ ನಮಗೆ ಈ ಸ್ಟಿಚ್ ಅನ್ನೋದು ಬೀಳಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸ್ವಲ್ಪ ಹೆಲ್ತ್ ಹುಷಾರಿಲ್ದಿರೋದ್ರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾರ್ಯಾರು ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಆದಷ್ಟು ಬೇಗ ರಿಕವರಿ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ನೆಕ್ ಪೂರ್ತಿ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಒಂದು ಸಲ ಈ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ.